ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಡುಗೋಡಿಯಲ್ಲಿ ಟೆಕ್ಕಿ ಪೂಜಾ ದತ್ತ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಸಾವಿಗೂ ಮುನ್ನ ಪೂಜಾ ಮೇಲೆ ಹಲ್ಲೆ ನಡೆದಿತ್ತಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕಾರಣ ಪೂಜಾ ಕೈ ಹಾಗೂ ಕತ್ತಿನ ಭಾಗದಲ್ಲಿ ಗಾಯದ ಗುರುತು ಪತ್ತೆಯಾಗಿದೆ. ಹೀಗಾಗಿ ಈ ಕೇಸನ್ನ ಪೊಲೀಸರು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆಡುಗೋಡಿಯಲ್ಲಿ ಪೂಜಾ ದತ್ತ ಅನುಮಾನಾಸ್ಪದ ಸಾವು ಕೇಸ್ಗೆ ಸಂಬಂಧಪಟ್ಟಂತೆ ಸಾವಿಗೂ ಮುನ್ನ ಆಕೆಯ ಮೇಲೆ ಹಲ್ಲೆ ಏನಾದ್ರೂ ನಡೆದಿತ್ತಾ? ಯಾಕೆ ಅಂತ ಅಂದ್ರೆ ಪೂಜಾ ಕೈ ಹಾಗೂ ಕತ್ತಿನ ಭಾಗದಲ್ಲಿ ಗಾಯದ ಗುರುತು ಪತ್ತೆಯಾಗಿದೆ. ಹೀಗಾಗಿ ಈ ಕೇಸನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಪೊಲೀಸರು. ಜೊತೆಗೆ ಪೂಜಾ ಮನೆಗೆ ಬರ್ತಿದ್ದ ಹುಡುಗನ ಪತ್ತೆಗೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಬೆತ್ತಲೆಯ ಸ್ಥಿತಿಯಲ್ಲಿ ಶವ ಪತ್ತೆ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಮನೆಯ ತುಂಬೆಲ್ಲ ಪೇಪರ್ ಹರಿದು ಹಾಕಿದಾಳೆ ಆಕೆ ಪೂಜಾ. ಅದೊಂದ್ ಕಡೆ ಪೂಜಾ ಡಿಪ್ರೆಷನ್ಗೆ ಹೋಗಿರೋ ಬಗ್ಗೆ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. 2025ರಲ್ಲಿಯೇ ಆಕೆ ಕೆಲಸ ಬಿಟ್ಟಿದ್ಲು ಅನ್ನುವಂತ ವಿಚಾರ ಕೂಡ ತಿಳಿದು ಬರ್ತಿದೆ. ಅದಾದ ಮೇಲೆ ಆಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಡೀಟೇಲ್ಸ್ ಗೊತ್ತಾಗಿಲ್ಲ. ಬಟ್ ಒಂದು ಐಡೆಂಟಿಟಿ ಕಾರ್ಡ್ ಅಂತೂ ಸಿಕ್ಕಿದೆ. ಅದರಲ್ಲಿ ಆಕೆ ಕೆಲಸ ಮಾಡ್ತಿದ್ದು ಕಂಪನಿಯ ನೇಮ್ ಇದೆ. ಬಟ್ ಅದು ಆಕೆ ಹಿಂದೆ 2025ರ ಸಂದರ್ಭದಲ್ಲಿ ಅಂದ್ರೆ ಕಳೆದ ವರ್ಷದಲ್ಲಿ ಮಾಡ್ತಾ ಇದ್ದ ಜಾಬ್ ಅದು ಅಂತ ಗೊತ್ತಾಗಿದೆ. ಅಲ್ಲಿ ಬಿಟ್ಟಾದ್ಮೇಲೆ ಆಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ಲು, ಜೊತೆಗೆ ಆಕೆಯ ರೂಮಿಗೆ ಬರ್ತಾ ಇದ್ದಂತ ಹುಡುಗ ಯಾರು, ಆತನ ಪತ್ತೆಗೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಹಲ್ಲೆ ಮಾಡಿ ಆಕೆಯನ್ನು ಏನಾದರೂ ಕೊಲೆ ಮಾಡಿದಾರ ಅನ್ನುವಂಥ ಆಯಾಮದಲ್ಲೂ ಕೂಡ ಸದ್ಯ ಪೊಲೀಸರು ಈಗ ಈ ಕೇಸನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಎಲ್ಲಾ ಆಯಾಮದಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪೂಜಾ ದತ್ತ ಅವರ ಪೋಷಕರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಜಾರ್ಖಂಡ್ ಮೂಲದ ಯುವತಿ ಈಕೆ. ಅವರ ಪೋಷಕರ ಪತ್ತೆಗೂ ಕೂಡ ಪೊಲೀಸರು ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕುಟುಂಬಸ್ಥರು ಬಂದ ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಆರಂಭದಲ್ಲಿ ಆಕೆ ಏನು ಬೆತ್ತಲೆ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತಲ್ಲ, ಒಂದು ಸೂಸೈಡ್ ಇರ್ಬೋದಾ ಅಥವಾ ಕೊಲೆ ಇರ್ಬೋದಾ, ಈ ಥರದ್ದೆಲ್ಲ ಪ್ರಶ್ನೆಗಳಿತ್ತು. ಆಮೇಲೆ ಆಕೆ ಏನಾದರೂ ಒಂದು ವೇಳೆ ಸೂಸೈಡ್ ಮಾಡ್ಕೊಂಡಿದ್ರೆ ಏನಾದರೂ ಡೆತ್ ನೋಟ್ ಸಿಗ್ಬೋದಾ, ಯಾಕಂತಂದ್ರೆ ಆಕೆಯ ರೂಮ್ನಲ್ಲಿ ಪೇಪರ್ಗಳ ರಾಶಿನೇ ಇತ್ತು. ಅದೆಲ್ಲವನ್ನು ಕೂಡ ನೋಡಿದಂತಹ ಪೊಲೀಸರು ಈಗ ಎಲ್ಲ ಆಯಾಮದಲ್ಲೂ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಆಕೆಯ ಕೈ ಮತ್ತೆ ಕತ್ತಿನ ಭಾಗದಲ್ಲಿ ಗಾಯಗಳಾಗಿರುವಂತ ಗುರುತಿದೆ. ಹೀಗಾಗಿ ಈ ಕೇಸನ್ನ ಪೊಲೀಸರು ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ.